ಸರಿಗಮದ ಸ್ವರವಾಗಿ ನಟರಾಜ ನೀನಾಗಿ ಹೊರ ನೀಡುತ್ತದೆ ಪಂಚಾಕ್ಷರ ಗಂಗಾಧರ ಶಿವಶಂಕರ ಗಂಗಾಧರ ಶಿವಶಂಕರ ಸರಿಗಮದ ಸ್ವರವಾಗಿ ನಟರಾಜ ನೀನಾಗಿ ಸರಿಗಮದ ಸ್ವರವಾಗಿ ನಟರಾಜ ನೀನಾಗಿ ನೀಡುತ್ತದೆ ಗಂಗಾಧರ ಗಂಗಾಧರ ಶಿವಶಂಕರ ಗಂಗಾಧರ ಶಿವಶಂಕರ ತಂದೆ ಗಾನಯೋಗಿ ತಂದೆ ಗಾನಯೋಗಿ ಕಲೆಯೆಂಬ ಸಾಗರದಿ ನಾವೆಲ್ಲ ಹನಿಯು ನಿನಗರುಡ ನಮಗಿರಲು ಸಂಗೀತ ಜಗವು ಕಲೆಯೆಂಬ ಸಾಗರದಿ ನಾವೆಲ್ಲ ಹನಿಯು ನಿನಗರುಡ ನಮಗಿರಲು ಸಂಗೀತ ಜಗವು ಈ ರಂಗಭೂಮಿ ಕರೆದಿದೆ ಸ್ವಾಮಿ ಈ ಭಕ್ತರ ಪ್ರೇಮಿಯೇ ಉತ್ತರಿಸು ಸ್ವಾಮಿ ಈ ರಂಗಭೂಮಿ ಕರೆದಿದೆ ಸ್ವಾಮಿ ಈ ಭಕ್ತರ ಪ್ರೇಮಿಯೇ ಉತ್ತರಿಸು ಸ್ವಾಮಿ ಅವಿರತವು ಅವತರಿಸಿ ಧರೆಗಿಳಿದು ಅವಿರತವು ಅವತರಿಸಿ ಧರೆಗಿಳಿದು ತಂದೆ ಗಾನಯೋಗಿ ತಂದೆ ಗಾನಯೋಗಿ ಅವತರಿಸಿ ಧರೆಗಿಳಿದು ಅವಿರತವು ಅವತರಿಸಿ ಧರೆಗಿಳಿದು ತಂದೆ ಗಾನಯೋಗಿ ತಂದೆ ಗಾನಯೋಗಿ ಸರಿಗಮದ ಸ್ವರವಾಗಿ ನಟರಾಜ ನೀನಾಗಿ ಸರಿಗಮದ ಸ್ವರವಾಗಿ ನಟರಾಜ ನೀನಾಗಿ ಬರಲಿಡುತ್ತದೆ ಗಂಗಾಧರ ಶಿವಶಂಕರ ಗಂಗಾಧರ ಶಿವಶಂಕರ ಶಿವಶಂಕರ ಶಿವಶಂಕರ
ತಾಯಿ ಭೂಮಾತೆ ಈ ಜಗತ್ತಿನಲ್ಲಿ ಸಕಲ ಕೋಟಿ ಜೀವರಾಶಿಗಳನ್ನ ಕಾಪಾಡುವಳು ನೀನು. ಅದೇ ರೀತಿ ಈ ರೈತರ ಬದುಕನ್ನು ಕಾಪಾಡುವ ಭಾರ ಕೂಡ ನಿನ್ನೆಲೆ ಕೂಡಿದೆ ಅಮ್ಮ, ನಿನ್ನೆಲೆ ಕೂಡಿದೆ ಅಮ್ಮ. ಈ ಅರಮನೆಯಂತ ಮನೆಯಲ್ಲಿ ನಗು ಸಂತೋಷಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ. ಈ ಮನೆಯ ಘನತೆ ಗೌರವ ಹಾಲು ಉಕ್ಕಿದಂತೆ ಉಕ್ಕುವಾಗಿ ನೀನೇ ಮಾಡ್ಬೇಕಮ್ಮ ತಾಯಿ. ಇದು ನನ್ನ ಮೈದುನ ಕ್ರಾಂತಿ ಕುಸ್ತಿಯ ಪುಟ್ಟು. ಅವನಿಗೆ 100 ಆನೆಯ ಬಲವನ್ನು ಕೊಟ್ಟು ಅವನನ್ನ ರಕ್ಷಿಸುವ ಭಾರ ನಿನ್ನೆಲೆ ಕೂಡಿದೆಯಲ್ಲ. ಇನ್ನು ನನ್ನಣ್ಣನು ಅವನಿಗಿರುವುದು ನನ್ನ ತಂಗಿದೊಂದೇ ಚಿಂತೆ. ಆದಷ್ಟು ಬೇಗನೆ ಅವಳ ಮದುವೆಯನ್ನು ಮಾಡಿ ಅವನ ತಲೆ ಮೇಲಿರೋ ಭಾರವನ್ನು ಇಳಿಸಿಕೊಳ್ಬೇಕು ಅಂತ. ಆದಷ್ಟು ಬೇಗನೆ ನನ್ನ ತಂಗಿ ಮದುವೆ ಆಗುವ ಹಾಗೆ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ನನ್ನ ಪತಿದೇವರು ಚಿಕ್ಕ ವಯಸ್ಸಲ್ಲಿ ತಮ್ಮನ್ನಾಗ್ಲೇ ಹೋದ ತಮ್ಮನ ಚಿಂತೆಯೇ ಅವರನ್ನ ಕಾಡ್ತಾ ಇದೆ ತಾಯಿ. ನಿನ್ನ ಅನುಗ್ರಹದಿಂದ ನನ್ನ ಬೈದರ ಕರ್ಣ ಆದಷ್ಟು ಬೇಗನೆ ಮರಳಿ ಮತ್ತೆ ಇದೇ ಗೂಡಿಗೆ ಬಂದು ಸೇರುವ ಹಾಗೆ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಸೌಭಾಗ್ಯ, ಏ ಸೌಭಾಗ್ಯ, ನೋಡಲಿ ನಮ್ಮ ಮನೆಗೆ ಅತಿಥಿಯಾಗಿ ಯಾರು ಬಂದಿದ್ದಾರೆಂದು. ಪಾಪ ಇದನ್ನ ಎಲ್ಲಿಂದಾರೆ ಹಿಡ್ಕೊಂಡು ಬಂದ್ರಿ? ಆ ಕುರಿ ಹಿಂಡಿನಿಂದ ಇದನ್ನ ಅಗಲಿಸಿದಿರಲ್ಲ, ನನಗಂತೂ ತುಂಬಾನೇ ಪಾಪ ಅಂತ ಅನಿಸ್ತಾ ಇದೆ. ಹುಚ್ಚಿ, ನಿನಗೆ ಮರು ಹೆಚ್ಚು ಅಲ್ಲಲೇ ಸೌಭಾಗ್ಯ. ನೀನೇ ಹೇಳಿರಲ್ಲವೇ ಇಂದು ಮನೆಯಲ್ಲಿ ಲಕ್ಷ್ಮೀ ಪೂಜೆ ಇದೆ, ಬೇಗ ಬಂದ್ಬಿಡಂತೆ. ಅದಕ್ಕೆ ಈ ನಮ್ಮ ಮನೆತನದ ಭಾಗ್ಯಲಕ್ಷ್ಮಿಯನ್ನು ಮನೆಗೆ ತಂದಿರಿ. ಎತ್ತುಗಳು ರೈತನ ಬೆನ್ನೆಲುಬು, ಸಕಲ ಪ್ರಾಣಿ ಪಕ್ಷಿಗಳು ರೈತನ ಜೀವಾಳ. ಯಾವುದ ಫೋಟೋ ಕಲ್ಲು ಮೂರ್ತಿಗೆ ಪೂಜೆ ಪುನಸ್ಕಾರ ಮಾಡುವ ಬದಲು ಈ ರೈತನಿಗೆ ಯಾವತ್ತು ಹೆಗಲಿಗೆ ಹೆಗಲು ಕೊಡುವ ಅನ್ನದಾತನ ಬಂದು ಈ ಜೀವಂತ ದೇವರಿಗೆ ಪೂಜೆ ಮಾಡಲು ಕರ್ಕೊಂಡೋ ಬನ್ನಿ. ಮೆಚ್ಚಿದೆ ಸ್ವಾಮಿ, ಈ ನಿಮ್ಮ ಮಮಕಾರ್ಥ ತುಂಬಿದ ಬಾಲಿಕ. 84 ಕೋಟಿ ಜೀವರಾಶಿಗಳಲ್ಲಿ ರೈತನು ಕೂಡ ಒಬ್ಬನು. ಇನ್ನು ಈ ರೈತರ ಮನೆಗೆ ಈ ಕುರಿಮರಿ ಮಹಾಲಕ್ಷ್ಮಿ ಹಾಗೆ ಅಂತೂ ಪೂಜೆ ಸಮಯಕ್ಕೆ ಸರಿಯಾಗಿ ಕರೆದುಕೊಂಡು ಬಂದಿದ್ದೀರಿ. ಬನ್ನಿ ಪೂಜೆ ಮಾಡಿ. ತೆಗೆದುಕೊಳ್ಳಿ ಈ ಹೂವನ್ನ ನಿಮ್ಮ ಕೈಯಾರೆ ನನ್ನ ಜಡೆಗೆ ಮುಡಿಸಿ. ಪತಿಯ ಕೈಯಿಂದ ಹೂ ಮುಡಿದುಕೊಂಡ್ರೆ ಸೂರ್ಯ ಸಾಗೋರ್ಗೂ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಮೆಚ್ಚಿದೆ ನಿನ್ನ ಪತಿಯ ಮೇಲಿರುವ ಗೌರವ ಮತ್ತು ಪ್ರೀತಿಗೆ. ತಾಯಲ್ಲಿ ಹೂವು ಸೌಭಾಗ್ಯ, ನೀನು ದಿನಾಲು ಈ ಅನ್ನದಾತನ ಬೆನ್ನೆಲುಬು ನೇಗಿಲಿಗೆ ಪೂಜಾ ಪುರಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳುವಲ್ಲ. ಒಂದೇ ಸಾರಿ ನಿನ್ನ ಪ್ರಾರ್ಥನೆಯ ಕೂಗಿನಿಂದ ಚಿಕ್ಕಂದಿನಲ್ಲಿ ನಮ್ಮನ್ನು ಅಗಲಿದ ಕಿರಿಯ ಸಹೋದರ ಕರ್ಣ ಮರಳಿ ಈ ರೈತರ ಸಂಸಾರದ ಗೂಡಿಗೆ ಬಂದರಿ ನಾವೆಷ್ಟು ಭಾಗ್ಯಶಾಲಿಗಳಾಗಬೇಕು. ಸತ್ಯವಾಗ್ಲೂ ನಾವು ಭಾಗ್ಯಶಾಲಿಗಳು. ತಮ್ಮಂದ್ರ ಮೇಲೆ ಇದ್ದಂತ ಈ ನಿಮ್ಮ ಮಮಕಾರವಾದ ಪ್ರೀತಿ, ಭೂಮಿ ತಾಯಿ ಮೇಲೆ ಇದ್ದಂತ ಆ ನಿಮ್ಮ ನಂಬಿಕೆ, ನ್ಯಾಯ ನೀತಿ ಧರ್ಮದಿಂದ ನಡೆಯುವಂತ ಈ ನಿಮ್ಮ ನಿಷ್ಠೆ, ಇದೆಲ್ಲವನ್ನು ನೋಡಿದ್ರೆ ನನಗನ್ನಿಸ್ತಾ ಇದೆ ಆ ದುರ್ಗಾ ಮಾತೆ ಇದೆಯಿಂದ ಸತ್ಯವಾಗ್ಲೂ ನಿಮ್ಮ ತಮ್ಮ ಕರ್ಣ ಆದಷ್ಟು ಬೇಗನೆ ಈ ಮನೆಗೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೌಭಾಗ್ಯ, ನೀನು ಈ ರೈತನ ಮನೆಗೆ ಬಂದು ಸೊಸೆಯಾಗಿ ಬಂದು ನನ್ನ ಬಾಳೆಣ್ಣೆ ಬೆಳಗಿದ ಬೆಳೆದಿಂಗಳ ಧ್ರುವತಾರೆ ನೀನು. ನನ್ನ ಹಿರಿಯ ತಮ್ಮ ಕ್ರಾಂತಿಯನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಮಿಗಿಲಾಗಿ ಪ್ರೀತಿ ವಾತ್ಸಲ್ಯದಿಂದ ಕಾಣುತ್ತಿರೋದನ್ನು ನೋಡಿದರೆ ನಿನ್ನನ್ನು ನಾನು ಧರ್ಮ ಪತ್ನಿಯಾಗಿ ಪಡೆಯಲು
ಅದ್ಯಾವ ಜನ್ಮದಲ್ಲಿ ಪುಣ್ಯ ಮಾಡಿರೋನೋ ಏನು ಆ ಭಗವಂತನಿಗೆ ಗೊತ್ತು. ಬೇಡ ರೀ, ಇಷ್ಟಕ್ಕೆ ನೀವು ಈ ರೀತಿ ಭಾವುಕರಾಗಿ ಮಾತಾಡೋದು ಬೇಡ. ಹೆಣ್ಣಾಗಿ ಹುಟ್ಟಿದ ಮೇಲೆ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವಂತ ಹೆಣ್ಣಾಗಿ ಬದುಕಬೇಕ್ರಿ. ಅದುವೇ ಭಾರತ ನಾರಿಯ ಕರ್ತವ್ಯ. ಸೌಭಾಗ್ಯ, ಎಷ್ಟೇ ಮಾಡಿದ್ರು ನೀನು ಕಲಿತವಳು, ನನಗಿಂತ ಹೆಚ್ಚು ಜ್ಞಾನವುಳ್ಳವಳು. ಹೋಗಲ ಬಿಡು. ನನ್ನ ತಮ್ಮ ಕ್ರಾಂತಿಯಲ್ಲಿ ಹೌದು ರೀ, ಇವತ್ತು ನೂಲು ಹುಣ್ಣಿಮೆಯಲ್ಲಿವೆ. ಅದಕ್ಕೆ ನನ್ನ ಅಣ್ಣನಾದ ಭೀಮರಾಯನನ್ನ ಮನೆಗೆ ಕರೆದುಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಇದೇನು ಎಷ್ಟರಲ್ಲಿ ಬಂದ್ರು ಬರಬಹುದು ಅಂತ ಕಾಣಿಸುತ್ತೆ. ಓಹೋ, ಹಾಗಾದ್ರೆ ಮನೆಯಲ್ಲಿ ಯಾರಿಲ್ಲವೇ? ಅಂದ ಮೇಲೆ ಈ ಕುರುಬನ ರಾಣಿ, ರೈತನ ರಂಬಿ, ಚಂದ್ರನ ಚಕೋರಿ ಆದ ನೀನು ಒಂದು ಹಾಡು ಹಾಡಿ ನನ್ನ ಮನ ತಳಿಸುವ ರಾಣಿ ಮಹಾರಾಣಿ. ಆಯ್ತು, ನಿಮ್ಗಿಷ್ಟ ಅನ್ನಲುವೆ ನೀ ಬಾರಿ ನನ್ನ ಚೆಲುವೆ ಬರುಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡು ಕಾಡಿಗೆ ಸೌಭಾಗ್ಯ ಒಂದ್ ಕೊಡ್ತೀಯಾ? ಸಿಹಿ ಮುದ್ದಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ. ಸಿಹಿ ಮುದ್ದಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ. ಸೌಭಾಗ್ಯ, ಅವಾಗಲಿಂದ ಒಂದು ಮುತ್ತು ಕೊಡ್ತಾ ಇದ್ದೀನಿ, ಕೊಡೆ ಮುತ್ತು. ಸಿಹಿ ಮುತ್ತಿನ ಕಾಣಿಕೆ ಈ ಬಾರದ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ಈ ಬಾರದ ಸನಿಹಕ್ಕೆ.
ಅರಮನೆಯಲ್ಲಿ ನನ್ನ ಅಣ್ಣ ಅತ್ತಿಗೆ ಇರುವವರೆಗೂ ಹಗಲಿರುಳು ಬೆಳಕು. ಅಣ್ಣ ಅತ್ತಿಗೆ ಅಮ್ಮ ನಿಮ್ಮಿಬ್ಬರ ನೃತ್ಯವನ್ನು ನೋಡಿ ನನ್ನೆರಡು ಕಣ್ಣುಗಳು ಪಾವನವಾದವು. ಇಲ್ಲಪ್ಪ, ಇದ್ರಲ್ಲಿ ನನ್ನದಾವ ತಪ್ಪು ಇಲ್ಲ. ಇದೋ ಇಲ್ಲಿದ್ದಾರಲ್ಲ ನಿಮ್ಮಣ್ಣ, ಇದೆಲ್ಲ ಇವರ ಚಪಲತೆ ಅಷ್ಟೇ. ಚಪಲತೇನು ಹೌದು. ನಿಮ್ಮ ಅತ್ತಿಗೆ ಬಾಯಿಂದ ಹಾಡು ಕೇಳದೆ ಬಹಳ ದಿನಗಳಾದವು. ಅದೇ ಹಾಡಿನ ಗುಂಜಿನಲ್ಲಿ ಒಂದು ಎರಡು ಸ್ಟೆಪ್ ಹಾಕಿದೆವು. ತಮ್ಮ, ನಮ್ಮಿಂದ ತಪ್ಪಾದ್ರೆ ಕ್ಷಮಿಸಿ ಬಿಡಪ್ಪ. ಅಣ್ಣ ಛೇ 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 ಛೇ, ಅದು ಎಂತ ಮಾತನಾಡ್ತೀಯೋ ಬೆಟ್ಟಪ್ಪ. ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿ ನಗುನಗುತ್ತಾ ನಲಿಯುತ್ತಾ ಹಾಡುತ್ತಾ ಕುಣಿಯುತ್ತಾ ಸಂಸಾರ ಸಾಗಿದರೆ ಜಗಳ ಎಂಬ ಜಂಜಾಟ ಬಾರದೆ ಆಯಸ್ಸು ಆರೋಗ್ಯದಿಂದ 100 ವರ್ಷ ಬದುಕಿ ಬಾತಾರೆಂದು ಬಲ್ಲವರು ಹೇಳರ. ಹುಂಡು 100 ಅಡಿ ಇಕ್ಕೆ ಗಂಡಕ್ಕೆ ಕೈ ಕಾಸಿ ಗಂಡು ಭುಜ ಮೇಲು ಮಾಡಿ ಮಲಗಿದರೆ ವೈದ್ಯರ ಗಂಡ ಎಂದ ಸರ್ವಜ್ಞ. ಮನುಷ್ಯನಿಗೆ ಆರೋಗ್ಯ ಮುಖ್ಯ. ಈ ರೀತಿ ನಗು ನಗುತ್ತಾ ಬಾಳಿದರೆ ಆರೋಗ್ಯ ಹೆಚ್ಚಾಗುತ್ತದೆ. 100 ಮಡಿ ಅಷ್ಟೇ ಅಲ್ಲಣ್ಣ, ಇಂಥ ಅರಮನೆ ಅಂತ ಮನೆಯಲ್ಲಿ ನಗು ಸಂತೋಷಕ್ಕೆ ಯಾವುದೇ ರೀತಿ ಬಡತನ ಇಲ್ಲ. ಅಣ್ಣ, ನಿಜ ಹೇಳಬೇಕಂದ್ರೆ ನನ್ನನ್ನು ನೀನು ಈ ಮನೆಯ ಸೊಸೆಯನ್ನಾಗಿ ಮಾಡಿಕೊಟ್ಟಿಲ್ಲ. ನಿನಗೆ ನಾನು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅಂತ ನನಗಂತೂ ಅರ್ಥವಾಗ್ತಾ ಇಲ್ಲ. ಆದ್ರೆ ನನಗಿರುವುದು ಒಂದೇ ಒಂದು ಆಸೆ. ನನ್ನ ತಂಗಿಯ ವಿದ್ಯಾಭ್ಯಾಸ ಮುಗಿದ ಮೇಲೆ ನನ್ನ ಮೈದನ ಕ್ರಾಂತಿಗೆ ಕೊಟ್ಟು ಮದುವೆ ಮಾಡಿ ಅವಳನ್ನ ಈ ಮನೆಗೆ ಸೊಸೆಯನ್ನಾಗಿ ಕರೆದುಕೊಂಡು ಬಂದ್ಬಿಟ್ರೆ ಸ್ವರ್ಗವೇ ಧರೆಗಿಳಿದಂತಾಗುತ್ತೆ. ಹೌದು ಭೀಮರಾಯ್, ಚಿಕ್ಕಂದಿನಿಂದಲೇ ತಾಯಿನ ಕಳೆದುಕೊಂಡ ಕೊರೆಯಲ್ಲಿರುವ ನಮಗೆ ನಿನ್ನ ತಂಗಿ ಆ ಸ್ಥಾನ ಕೊಟ್ಟು ಈ ಮನೆ ಬೆಳಗಿಸಿದ್ದಾಳೆ. ಆ ಶ್ರಾವಣಿ ಹಬ್ಬ ಈ ಮನೆಗೆ ಸೊಸೆಯಾಗಿ ಬಂದರೆ ನಮಗೆ ಸ್ವರ್ಗ 3 ಗಣ ಉದಷ್ಟು ಸಂತೋಷವಾಗುತ್ತದೆ. ಬೆಳಕು ಬದುಕಿಗೆ ದಾರಿದೀಪ, ಅಭಿವೃದ್ಧಿಗೆ ಆಶಾದೀಪ, ಸಾಧನೆಗೆ ಸ್ಫೂರ್ತಿ ದೀಪ. ಅದರಂತೆ ಶ್ರಾವಣಿಯ ಶಿಕ್ಷಣ ಮುಗಿದ ತಕ್ಷಣ ನಿನ್ನ ಆಸೆ ಈಡೇರಿಸ್ತೀನಪ್ಪ ಕ್ರಾಂತಿ. ಏನಂತೀಯ? ಗುರುಗಳೇ, ಈ ಒಂದು ವಿಚಾರದಲ್ಲಿ ನನ್ನನ್ನು ಪೀಡಿಸಬೇಡಿ. ನಾನು ಹಲವಾರು ಬಾರಿ ಅತ್ತಿಗೆಗೆ ಹೇಳಿದ್ದೇನೆ, ಅವಳು ವಿದ್ಯಾವಂತೆ, ನಾನು ಹಳ್ಳಿಯ ಉಂಬ. ನಮ್ಮಿಬ್ಬರಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅಷ್ಟೇ ಅಲ್ಲದೆ ನನ್ನ ಛಲ ನನ್ನ ತಮ್ಮ ಕರ್ಣ ಸಿಗುವವರೆಗೂ ನಾನು ಮದುವೆ ಆಗುವುದಿಲ್ಲವೆಂದು ಶಪಥ ಮಾಡಿದ್ದೇನೆ. ನಿನ್ನಿಷ್ಟದಂತೆ ಆಗ್ಲಿ. ಈಗ ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ? ನೋಡಿದ್ರ ನನ್ನಣ್ಣ ಎಂಥವನು ಅಂತ. ಈ ಮನೆಯಲ್ಲಿ ನನ್ನಣ್ಣ ಯಾವ ಹಬ್ಬಕ್ಕಾದ್ರೂ ತಪ್ಪಿಸಿಕೊಳ್ಳಬಹುದು, ಆದ್ರೆ ಈ ರಾಖಿ ಹಬ್ಬಕ್ಕೆ ಮಾತ್ರ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಹೌದಮ್ಮ, ಹೌದು. ಪ್ರತಿಯೊಬ್ಬರ ಸಹೋದರ ಸಹೋದರಿಯರ ನಡುವಿನ ಅತ್ಯಮೂಲ್ಯವಾದ ಬಂಧನವೇ ಈ ರಾಖಿ ಬಂಧನ. ಈ ರಕ್ಷಾ ಬಂಧನದಿಂದ ಅಣ್ಣನ ಆಯಸ್ಸು ಆರೋಗ್ಯ ಹೆಚ್ಚಾಗಿ ಸಹೋದರರಿಗೆ ರಕ್ಷದ ಕವಚವಾಗಿ ಬಾಳಲೆಂದು ಹಾರೈಸುವ ಈ ನನ್ನ ಮುದ್ದು ತಂಗಿ ಮುಂದೆ ಎಲ್ಲವೂ ಶೂನ್ಯ. ಹೀಗಾಗಿ ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಈ ದಿನ ಇಲ್ಲಿಗೆ ಬಂದೇ ಬರ್ತೀನಮ್ಮ, ಬಂದೇ ಬರ್ತೀನಿ. ಆ ಭಾಗ್ಯ ನಮಗೆಲ್ಲ ರಾಯ. ನೀನೇ ಪುಣ್ಯವಂತಪ್ಪ, ಇಬ್ಬರ ತಂಗಿಯರನ್ನು ಪಡೆದಿರುವೆ. ಹೌದು ಬೆಟ್ಟ, ಹೌದು. ಆ ಪುಣ್ಯಕ್ಕೆ ಏನು ಕೊರತೆ ಇಲ್ಲ. ತಂಗಿಯಮ್ಮ, ಇಂದು ಈ ನಮ್ಮ ಮಾರ್ಲಿನಿ ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿಯ ಜಾತ್ರೆಯ ನಿಮಿತ್ತ ರಾಜ್ಯ ಮಟ್ಟದ ಕುಸ್ತಿ ಆಯೋಜನೆ ಮಾಡ್ಯಾರ. ಆ ಕುಸ್ತಿ ಕಣದಾಗ ಈ ನನ್ನ ಹುಲಿಯ ಭವಿಷ್ಯವೇ ಅಡಗಿದೆ. ಈ ಹುಲಿ ಶಕ್ತಿ ಸಾಮರ್ಥ್ಯ ಇಡೀ ಕರುನಾಡಿನ ಜನತೆಗೆ ತೋರಿಸುವ ಸಂದರ್ಭ ಒದಗಿ ಬಂದಿದೆ. ತಂಗಮ್ಮ, ತಡ ಮಾಡಬೇಡ, ಬೇಗನೆ ರಾಖಿ ಕಟ್ಟಮ್ಮ. ಆಗ್ಲೇಡ, ನಿನ್ನಿಷ್ಟದಂತೆ ಆಗ್ಲಿ. ತಂಗಿ, ನೀ ಸಣ್ಣವಳಿದ್ದಾಗ ರಾಖಿ ಕಟ್ಟಿ ಒಂದು ಹಾಡು ಆಡ್ತೀಯಲ್ಲಮ್ಮ, ಆ ಹಾಡು ಒಂದ್ಸರಿ ಆಡ್ತೀಯಾ? ಆಗ್ಲೇಡ, ನಿನ್ನ ಆಸೆಯಂತೆ ಆಗ್ಲಿ.
ಭೀಮರಾಯ್, ಈ ಸಂತೋಷದ ಸಂದರ್ಭದಲ್ಲಿ ನಿನಗೊಂದು ಖುಷಿ ಸುದ್ದಿ ಹೇಳೋದೈತೆಪ್ಪ. ಖುಷಿ ಸುದ್ದಿ? ಈ ಸಂತೋಷಕ್ಕಿಂತ ಮುಗಿಲಾದ ಮತ್ಯಾವುದು ಮಾವ, ಬೇಗ ಹೇಳು. ಸೌಭಾಗ್ಯ, ನೀನೇ ಹೇಳ್ತವೋ ಅಥವಾ ನಾನೇ ಹೇಳಲು? ಓಹೋ, ಅಣ್ಣನ ಮುಂದೆ ಹೇಳಕ್ಕೆ ನಾಚಿಕೆ ಪಡ್ತೀಯಾ? ನಾನೇ ಹೇಳ್ತೀನಿ ಬಿಡು. ಭೀಮರಾಯ್ ತಮ್ಮ ಕ್ರಾಂತಿ ನಿಮ್ಮ ಮುಂದೆ ಹೇಳಲ್ಲದೆ ಮತ್ತಾರ ಮುಂದೆ ಹೇಳಬೇಕು. ಸೌಭಾಗ್ಯ ಈಗ 3 ತಿಂಗಳು ಗರ್ಭಿಣಿ, ಅಂದ್ರೆ ನೀನು ಮಾವನಾಗ್ತೀವೋ ಭೀಮರಾಯ? ಕೇಹೋ, ನಾನು ಮಾವ ಕಾಕಾಗ್ತಿದ್ರಿ ಮಾವ. ಕೆಳಗಿಳಿಸು. ಇದೇನು ಕುಸ್ತಿ ಕಾಣತುಕೊಂಡೇನ? ನಾನ್ ಕಡಿಮೆ ಹಾಕಚ್ಚಿನ? ನಾನು ಸೋದರ ಮಾವ ಹಾಕಚ್ಚಿನಿ, ಸೋದರ ಮಾವ. ತಂಗಿಯಮ್ಮ ಅಳಬೇಡಮ್ಮ, ತಂಗಿ ಅಳಬೇಡ. ತವರಿನಲ್ಲಿ ತಾಯಿಲ್ಲದ ಕೊರತೆ ಬಾರದೆ. ಇನ್ನು ಚೊಚ್ಚಲ ಹೆರಿಗೆ ನನ್ನ ಮನೆಯಲ್ಲೇ ಮಾಡ್ತೀನಮ್ಮ. ನಿನ್ನ ಸೀಮಂತ ಕಾರ್ಯಕ್ರಮ ಧಾಮ್ ಧೂಮ್ ಆಗಿ ಮಾಡ್ತೀನಮ್ಮ, ಧಾಮ್ ಧೂಮ್ ಆಗಿ. ನನ್ನ ಅಳಿಯನಿಗೆ ಹಾಲಗಡಗ, ಬೆಳ್ಳಿ ಹುಡ್ದಾರ, ಬಂಗಾರ ಚೈನ ಮಾಡಿಸ್ತೀನಮ್ಮ, ಬಂಗಾರ ಚೈನ ಮಾಡಿಸ್ತೀನಿ. ತಂಗಿ, ಈ ವರ್ಷ 500 ಚೀಲ ನೆಲ ಬೆಳೆದಿನಮ್ಮ. ನನ್ನ ಅಳಿಯನಿಗೆ ಬೆಳ್ಳಿಯ ತೊಟ್ಟಿಲದಾಗ ತಂದು ತೂಗ್ತೀನಮ್ಮ, ತೂಗ್ತೀನಿ. ತಂಗಿ, ಸಂತೋಷವಾ ತಾಯಿ? ತುಂಬಾನೇ ಸಂತೋಷವಾಗ್ತಾ ಇದೆ. ತಂಗಿ, ಈ ಸಂತೋಷಕ್ಕೆ ಏನಾದರೂ ವಿಶೇಷ ಐತನಮ್ಮ? ಯಾಕಿಲ್ಲ ಅಣ್ಣ, ಖಂಡಿತವಾಗ್ಲೂ ಇದೆ. ನೀನ್ ಬರ್ತೀಯ ಅಂತ ಬೆಳಿಗ್ಗೆ ಎದ್ದು ಹೋಳಿಗೆ, ಮಾವಿನ ಹಣ್ಣಿನ ಸ್ವೀಕರಣೆ ಎಲ್ಲ ಮಾಡಿಟ್ಟಿದ್ದೀನಿ. ನಡಿ, ಬಂದು ಊಟ ಮಾಡುವಂತೆ. ನಾನು ಬರಲ್ಲ ಅತ್ತಿಗೆ. ನಂದ ಗೋಕುಲದಂತಿರುವ ಈ ನನ್ನ ಅರಮನೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಡಲು ಪುಟ್ಟ ಕೃಷ್ಣ ಬರುತ್ತಿರುವ ಸುದ್ದಿ ಎಲ್ಲಿಲ್ಲದೋ ಖುಷಿಯಾಗಿದೆ. ಊಟದ ಮುಂಚಿತವಾಗಿ ನಿನ್ನ ಸ್ವರದಿಂದ ಒಂದು ಹಾಡನ್ನು ಕೇಳಿದೆ. ನಾನು ಊಟ ಮಾಡುವುದಿಲ್ಲ ಅತ್ತಿಗೆಮ್ಮ, ಊಟ ಮಾಡುವುದಿಲ್ಲ. ಆಯ್ತಪ್ಪ, ನಿಂದು ಹಠ ಅಂದ್ರೆ ಹಠ. ಆಯ್ತು, ನೀನ್ ಇಷ್ಟರಂತೆ ಆಗ್ಲಿ. ಅಣ್ಣ, ನಡೀರಿ, ಊಟ ಮಾಡಿರಂತೆ. ಆಯ್ತಮ್ಮ, ಬಾಳ ಹಸುವಾಗಿದ್ದೆ, ಬೇಗ ನಾನು ಊಟ ಬಡಿಸಮ್ಮ. ನಡಿ ಮತ್ತೆ, ಹೋಳಿಗೆ ಆರು ಹೋಗುತ್ತೆ. ಆಯ್ತಾಯ್ತು.
ಹೂವಿಲ್ಲದ ಬಲೆ, ಬೆಂಕಿಲ್ಲದ ಒಲೆ, ಹೂವಿಲ್ಲದ ತೋಟ, ಸೌಂದರ್ಯವಿಲ್ಲದ ನೋಟ. ಹಾಗೆ ಅಣ್ಣ ತಮ್ಮ, ಬಂಧು ಬಳಗವಿಲ್ಲದ ಬದುಕು, ಮರುಭೂಮಿಯಲ್ಲಿನ ಮರದಂತೆ. ಲೇ ರುದ್ರ, ಆ ರಾಮ ತನ್ನ ತಂದೆ ತಾಯಿಗೋಸ್ಕರ 14 ವರ್ಷ ವನವಾಸ ಮಾಡಿದ. ಆದರೆ ನೀನು ನನ್ನ ಮೇಲೆ ಇಲ್ಲದ ಸಲ್ಲದ ಕೇಸ್ ಹಾಕಿಸಿ 18 ವರ್ಷಗಳ ಕಾಲ ಬಾಲಾಪರಾಧಿಯನ್ನಾಗಿ ಮಾಡಿದ್ಯಲ್ಲೇ ಮಗನೇ. ಈ ಕಾರಣ ಹುಟ್ಟಿದ್ದೇ ವಿಚಿತ್ರ, ಬದುಕಿದ್ದು ಡಿಫರೆಂಟ್, ಇಲ್ಲಿಗೆ ಬಂದಿದ್ದೇ ಕರೆಕ್ಟ್. ರಾಜಕೀಯ ರಣಹೇಡಿಗಳಿಗೆ ರಣಧೀರನಾಗಿ, ಕಳ್ಳ ಕದಿಮರಿಗೆ ಯಮಕಿಂಕನಾಗಿ, ಬಂಡ ಶ್ರೀಮಂತರಿಗೆ ಮಿಂಡನಾಗಿ ಛಲ ಸಾಧಿಸುವುದೇ ಈ ಛಲದಂಕ ಮಲ್ಲನ ಚಮತ್ಕಾರ. ಈ ಮದ ತುಂಬಿರೋ ಮದ್ದಾನೆ ಜೊತೆ ಕಾದಾಡಲು ಯಾವನಾದ್ರೂ ಮುಂದೆ ಬಂದಿದ್ದೆ ಆದ್ರೆ ಅವನ ಎದೆ ಬಗೆದು ಬಿಸಿ ರಕ್ತ ಕುಡಿಯುವನು ಈ ಗಂಡದ ಗುಂಡಿಗಿರುವ ಈ ಕಾರಣ. ನೀವು ವಿಚಾರಿಸಿದ ಹಾಗೆ ಇವನು ಹೀರೋನಲ್ಲ, ವಿಲನ್ನು ಅಲ್ಲ, ಎರಡು ಬೆಟ್ಟ ಮೂರನೇ ಅವನು. ವಿಚಾರ ಮಾಡಿ ನೋಡಿ, ಮುಂದಿನ ಸನ್ನಿವೇಶನದಲ್ಲಿ ಬರುತ್ತೇನೆ. ಗುಡ್ ಬೈ.
मगरमच्छ का नाम नहीं, कछुए का नाम नहीं, सांप का खाना नहीं, मछली को अजान नहीं, कुत्ते का कोई अजान नहीं। ಆದರೆ ಈ ರುದ್ರಯ್ಯನ ಲೈಫಿನಲ್ಲಿ ಓಲೆಂಬ ವರ್ಣನೇ ಇಲ್ಲ. ಏ ಬೆಟ್ಟ, ನಿನ್ನ ಸಂಸಾರದ ಗೂಡಿಗೆ ನನ್ನ ದ್ವೇಷವೆಂಬ ಬೆಂಕಿ ಹಚ್ಚಿ ಬರ್ಬರವಾಗಿ ಸುಟ್ಟು ಭಸ್ಮ ಮಾಡದೆ ಹೋದರೆ ನಾನು ರಾಜಕೀಯ ರಣಧೀರ, ವೈರಿಗಳಿಗೆ ಯಮ ಕಿಂಕರ, ರುದ್ರಯ್ಯನೇ ಅಲ್ಲ. ಮತ್ತು ನೋಡಿ, ನನ್ನ ತಮ್ಮ ಕ್ರಾಂತಿಯ ಕೈಯ ಕಾಲು ಮುರಿಸಿ ಒಕ್ಕಿದವನ ಚರ್ಮವನ್ನು ಸುಲಿದು ಮೆಟ್ಟು ಮಾಡಿಕೊಂಡು ರಾಜಕೀಯ ಸಿಂಹಾಸನದ ಮೇಲೆ ಕುಳಿತು ರಾಜನಂತೆ ರಾಜಾದ ಸಲಿಲ್ಲ. ಇಂದು ರಾಜ ಮಟ್ಟದ ಕುಸ್ತಿಯ ಕಣದಲ್ಲಿ ನನ್ನ ಬದ್ಧವೈರ್ಯ ಭೀಮರಾಯನ ಶಿಷ್ಯ ಕಾಂತಿಯ ಭಾವಗಳನ್ನು ನನ್ನ ಗರಡಿಯಲ್ಲಿ ಬೆಳೆದ ಗರುಡ ರಾಜ್ಯನಿಂದ ಕ್ರಾಂತಿಯ ಭಾವಗಳನ್ನು ಕೈಕಾಲು ಮುರಿಸಿ ಬಿಡಲಾರ ಈ ಆಟ ಯೋಗಿ. ಓಹೋ ಪೈಲ್ವಾನ್ ಭೀಮರಾಯ್, ಏನಿದು? ಇಂದಿನ ರಾಜ್ಯ ಮಟ್ಟದ ಕುಸ್ತಿಯ ಕಣದಲ್ಲಿ ಗೆದ್ದೆ ಎಂಬ ಶರವೇಗದಲ್ಲಿ ಹೋಗುತ್ತಿರುವುದು ಮೂರ್ಖತನ. ಮೂರ್ಖತನ? ಬೇರು ಇಲ್ಲದ ಮರ, ಹಲ್ಲು ಇಲ್ಲದ ಹಾವು, ಧ್ವನಿ ಇಲ್ಲದ ರಾಜಕಾರಣ, ಧೈರ್ಯವಿಲ್ಲದ ಅಧಿಕಾರಿ, ಜ್ಞಾನ ಇಲ್ಲದ ನಿನ್ನಂತ ಅಜ್ಞಾನಿಗೇನು ಗೊತ್ತಾ ನನ್ನ ಶಿಷ್ಯನ ಶೌರ್ಯ ಸಾಹಸ? ರಾಜ್ಯದ ಕತ್ತಿನ ಮುಂದೆ ಇನ್ನು ಸುಳೆ ಗರುಡ ರಾಜ ನನ್ನ ಗರಡಿಯಲ್ಲಿ ಬೆಳೆದ ಹುಲಿ, ಹುಲಿ ನನ್ನ ಗರಡಿಯಲ್ಲಿ ಪಳಗಿದ್ದು ಕೇವಲ ಹುಲಿಯಲ್ಲ ಹೃದಯ, ಮೂರು ಲೋಕದ ಗಂಡ, ಎದುರಾಳಿಗಳಿಗೆ ಮಿಂಡ, 7
ಕೋಟಿ ಕನ್ನಡಿಗರ ಕಂದ ನನ್ನ ಶಿಷ್ಯ ಕಾಂತವೀರ ನಿನ್ನ ಶಿಷ್ಯನಿಗೆ ಒಂದೇ ಒಂದು ಏಟು ಹೊಡೆದರೆ ಪಕ್ಕೆಲುಬು ಪುಡಿ ಪುಡಿ ಆಗ್ತವೆ. ಹುಷಾರ್. ಮುಂದೆ ಮಗಳುತ್ತಿರುವ ಎಂಬ ಉತ್ತಮಕ್ಕೆ ಹುಚ್ಚ ನಾಯಿ ಮುಂದೆ, ನಿನ್ನಂತ ರಾಜಕೀಯ ಹುಚ್ಚ ನಾಯಿ ಮುಂದೆ ಏನು ಮಾತನಾಡ್ತೀನಿ ಚೆನ್ನಾಗಿ ಗೊತ್ತಿದೆ. ಶಾಸಕನೆಂದು ಗೌರವ ಕೊಟ್ಟು ಸುಮ್ಮನಿದ್ದರೆ ಹತ್ತು ಮೀರಿ ಮಾತನಾಡ್ತೀಯಲ್ಲ. ನಿನ್ನಲ್ಲಿ ತಾಕತ್ತು ಇದ್ದರೆ, ನಿನ್ನಲ್ಲಿ ಗಂಡಸ್ತನ ಅಂತಾರೆ ಬಾ. ಇಂದು ನಮ್ಮಿಬ್ಬರ ನಡುವೆ ಕಾಳಗವನ್ನು ನಡೆದು ಹೋಗಲೇ ನಿನಗೆ ಸೋಲಿನ ರುಚಿ ನಾನು ತೋರಿಸುತ್ತೇನೆ. ಇಂದು ಹೇಳಿದ್ದೇನೆ, ಮತ್ತೊಮ್ಮೆ ಅವಕಾಶ ಕೊಡುತ್ತೇನೆ. ನನ್ನ ಬೆಟ್ಟಪ್ಪನ ಬೆನ್ನು ಕಟ್ಟಿ ಕ್ರಾಂತಿಯ ಬೆಂಬಲವಾಗಿ ನಿಲ್ಲದೆ ನನ್ನ ಜೊತೆ ಕೈ ಜೋಡಿಸು. ಮುಂಬರುವ ಚುನಾವಣೆಯಲ್ಲಿ ಈ ಭಾಗದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಮಾಡುತ್ತೇನೆ. ನಮ್ಮ ರಾಜ್ಯ ಸರ್ಕಾರದಿಂದ ಕುಸ್ತಿ ಕೌಶಲ್ಯಕ್ಕೆ ರಾಜ್ಯ ಪ್ರಶಸ್ತಿ ಕೊಡಿಸುತ್ತೇನೆ. ಏನಂತೀಯ? ಎತ್ತಿ ಹೋಗಿಬೇಕಂತೀನೋ ರಾಜಕೀಯ ರಣಯಾಡಿ. ಕೇವಲ ಆಸೆ ಇದ್ರೆ ಸಾಲದು, ಗೆಲ್ಲುವುದಕ್ಕೆ ದಮ್ಮಿರಬೇಕು. ದಮ್ಮು, ಆ ದಮ್ಮು ಎಂಬುದು ನನ್ನ ಶಿಷ್ಯ ಕ್ರಾಂತಿ ಎಂಬ ಗೂಳಿಯಲ್ಲಿದೆ. ಆ ಗೂಳಿಯ ಕಂಬ ಮರ ಚಿತ್ತ ಮಾಡಿ ಬಗ್ಗಸಲಿಲ್ಲ. ನಾನು ರಾಜ ಪ್ರಶಸ್ತಿ ವಿಜೇತ ಕುಸ್ತಿ ಪೈಲ್ವಾನನೇ ಅಲ್ಲ. ಕರೆಕ್ಟ್, ಕರೆಕ್ಟ್. ಸತ್ಯವಾದ ಮಾತು ನಿನ್ನ ಬಾಯಿಂದಲೇ ಬಂತು ನೋಡು. ನೀನು ಕುಸ್ತಿಯ ಪೈಲ್ವಾನನೇ ಅಲ್ಲ. ದೊಡ್ಡ ಮುಂದೆ ಇಟ್ಟು ಎದುರಿಸಿ ಬೆದರಿಸಿ ಮೋಸದಿಂದ ಘಟಾನುಘಟಿ ಪೈಲ್ವಾನರನ್ನು ಸೋಲಿಸಿದ ಆ ನಿನ್ನ ಗಂಡಸ್ತನ ಎಂತ ನಾನು ನೋಡಿನೋ ಸೂರ. ಈಗ ಅವರಿವರ ಕೈ ಕಾಲುಗಳನ್ನು ಹಿಡಿದುಕೊಂಡು ಮಾಡಬಾರದ ಕೆಟ್ಟ ಕೆಲಸಗಳನ್ನು ಮಾಡಿ ರಾಜಕೀಯದಲ್ಲಿ ಮುಂದೆ ಬಂದು ಬಿಳಿ ಶರ್ಟ್ ಪ್ಯಾಂಟ್ ಹಾಕಿಕೊಂಡು ಮೆರೆಯಕತ್ತೀಯಲ್ಲ. ಬಾರೋ ಬಾ, ಇಂದು ನಮ್ಮಿಬ್ಬರ ನಡುವೆ ಕಾಳಗವನ್ನು ನಡೆದು ಹೋಗಲೇ ನಿನಗೆ ಸೋಲಿನ ರುಚಿ ಹೇಗಿದೆ ಎಂದು ನಾನು ತೋರಿಸುತ್ತೇನೆ. ನಾನು ಬಂಗಾರದ ತಟ್ಟೆಯಲ್ಲಿ ಉಂಡು ಬೆಳ್ಳಿಯ ಲೋಟದಲ್ಲಿ ನೀರು ಕುಡಿದವನ ಶವವು ಸಹ 3 ಸುತ್ತು ಸುತ್ತೆ ಮಣ್ಣಿನ ಮಡಿಕೆಯಲ್ಲೇ ಹೊಡೆಯುತ್ತಾರೆ ವಿನಃ ಬಂಗಾರದ ಪಾತ್ರೆಯಲ್ಲ. ಶಾಲೆಯಲ್ಲಿ ಕಟ್ಟಿದರೆ ಶುಲ್ಕ, ಮದುವೆಯಲ್ಲಿ ಕೊಟ್ಟರೆ ವರದಕ್ಷಿಣೆ, ಬೇಡವೆಂದು ನೀಡಿದರೆ ಭಿಕ್ಷೆ, ಅನಾಥಾಶ್ರಮಕ್ಕೆ ಕೊಟ್ಟರೆ ದಾನ, ನ್ಯಾಯಾಲಯದಲ್ಲಿ ಕಟ್ಟಿದರೆ ದಂಡ. ಇಂಥ ಸಂಪತ್ತನ್ನು ಬೇಡನ್ನು ಧಿಕ್ಕರಿಸಿದ ಪೈಲ್ವಾನ್ ಭೀಮ್ರಾಯ್, ಚೆನ್ನಾಗಿ ಕೇಳಿಸಿಕೊ. ನಾನು ಎಂದು ಬೆಂಗಳೂರಿಗೆ ಹೊರಟಿದ್ದೇನೆ. ನಾನು ಬೆಂಗಳೂರಿಗೆ ಲ್ಯಾಂಡ್ ಆಗದರೊಳಗೆ ಆ ಕ್ರಾಂತಿಯ ಸೋತ ಸುದ್ದಿ ನನಗೆ ಬರಬೇಕು. ಇಲ್ಲವಾದರೆ ಗೊತ್ತಲ್ಲ ನನ್ನ ಕೈ ಚಳಕ. ಕೇಳ್ರಿ
ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಚಿನ್ನದ ನಾಡು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಾರಲದಲ್ಲಿ ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿಯ ಜಾತ್ರೆಯ ನಿಮಿತ್ತವಾಗಿ ಏರ್ಪಡಿಸಿದ ರಾಜ್ಯ ಮಟ್ಟದ ಕುಸ್ತಿ ಕಣದಲ್ಲಿ ಇಂದು ದುರ್ಗಾಸಾಗರ ಅಣೆಕಟ್ಟೆಯ ಹತ್ತಿರ ಪೈಲ್ವಾನ್ ಭೀಮರಾಯನ ಪರಮಶಿಷ್ಯ ನಮ್ಮೂರಿನ ಹುಲಿ ಕ್ರಾಂತಿಯ ಕಿಡಿ ಕ್ರಾಂತಿ ವೀರ ಕ್ರಾಂತಿಯು ಎಲ್ಲ ಎದುರಾಳಿ ಪೈಲ್ವಾನರನ್ನು ಹೊಗೆದು ಪ್ರಥಮ ಬಹುಮಾನ ಪಡೆದು ನಮ್ಮೂರಿನ ಮಾಲ್ದಿನ್ನಿ ಗ್ರಾಮದ ಕೀರ್ತಿಯ ಪತಾಕೆಯನ್ನು ಉತ್ತುಂಗದ ಶಿಖರಕ್ಕೆ ಹಾರಿಸಿದನು. ಜೈ ಬಜರಂಗ ಬಲಿ, ಜೈ ಕ್ರಾಂತಿ ವೀರ, ಜೈ ನಮ್ಮೂರಿನ ಹುಲಿ, ಜೈ ಜೈ. ಗುರುಗಳೇ, ಈ ನಿನ್ನ ಶಿಷ್ಯನಿಗೆ ಆಶೀರ್ವಾದ ಮಾಡಿ. ಎದ್ದೇಳು ಹುಲಿ ಎದ್ದೇಳು. ಈ ಗುರುವಿನ ಹೃದಯ ಗೆದ್ದ ಹೃದಯವಂತ ಹುಲಿ. ನಿನ್ನನ್ನು ಶಿಷ್ಯನಾಗಿ ಪಡೆದಿದ್ದು ನಾನೇ ಧನ್ಯ, ನಾನೇ ಧನ್ಯ. ಕ್ರಾಂತಿ, ಈ ನಿನ್ನ ಹುಟ್ಟೂರು ಕಲೆಗಳ ತವರಿನ ತೊಟ್ಟಿಲು. ಈ ಮಾರ್ಲಿನಿ ಗ್ರಾಮದ ಸುತ್ತಮುತ್ತ 3 ರಾಜ್ಯಗಳಿಗೆ ಮಿಂಚುವಂತೆ ಮಾಡಿದೆ. ನಿನ್ನನ್ನು ಶಿಷ್ಯನಾಗಿ ಪಡೆದಿದ್ದು ನಾನೇ ಧನ್ಯ. ಕ್ರಾಂತಿ, ನಿನ್ನ ಹಾಗೆ ನಾನು ಕುಸ್ತಿಯಲ್ಲಿ ಗೆದ್ದಾಗ ನನ್ನ ಗುರುಗಳು ಈ ಬೆಳ್ಳಿ ಕಡಗವನ್ನು ಹಾಕಿ ನನಗೆ ಬೆನ್ನು ತಟ್ಟಿದರು. ಈ ದಿನದಂದು ಈ ಬೆಳ್ಳಿ ಕಡಗ ನನಗೆ ದಾರಿ ಹರಿದು ಕೊಡುತ್ತೇನೆ. ಇದು ಸದಾ ನಿನ್ನ ಕೈಯಲ್ಲೇ ಇರಬೇಕು. ಇದು ನಿನ್ನ ಹತ್ತಿರ ಇರುವ ತನಕ ನಿನಗೆ ಸೋಲು ಎಂಬುದು ಬರುವುದಿಲ್ಲ. ಇದು ಕೇವಲ ಕಡಗ ಅಲ್ಲ, ಇದು ನಿನ್ನ ಗುರುವಿನ ಆತ್ಮ ಎಂದು ತಿಳಿದುಕೋ. ಗುರುಗಳೇ, ನೀವು ನನ್ನ ಮಾವನವರಾದರು, ನನಗೆ ಕುಸ್ತಿ ಕಲಿಸಿದ ಗುರು. ನೀವು ಕೊಟ್ಟ ಕಾಣಿಕೆ ನನ್ನ ದೇಹ ಮಣ್ಣಲ್ಲಿ ಮಣ್ಣಾಗುವವರೆಗೂ ನನ್ನೊಂದಿಗೆ ಇರುತ್ತದೆ. ಗುರುಜಿ ತಂದೆ ತಾಯರಿಗಿಂತ ಮಿಗಿಲಾದ ಅಣ್ಣ ಅತ್ತಿಗೆ ಅಕ್ಕರೆ ಕೈ ತುತ್ತು ಉಂಡು ಬೆಳೆದ ಒಲಿದು. ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ರಾಜ್ಯಗಳನ್ನು ಗಡಗಡೆ ನಡೆಸಿದ ಭೀಮರಾಯನ ಗರಡಿಯಲ್ಲಿ ಒಳಗಿದ ಪೊಳ್ಳ ಒಲಿಯುವುದು. ಎದುರಾಳಿ ಯಾರೇ ಬರಲಿ ಮೀಸ ತಿರುವಿ ಚಟ್ಟು ಹೊಡೆದು ಮಣ್ಣು ಬಕ್ಕಿಸುವುದೇ ಈ ಚಲದಂಕ ಮಲ್ಲನ ಚದರಂಗಾಟ. ಶಭಾಷ್ ಕ್ರಾಂತಿ, ಶಭಾಷ್. ಈ ನಿನ್ನ ಶೌರ್ಯತನದ ದಿಟ್ಟ ನುಡಿಗಳನ್ನು ಆಲಿಸಿ ಆನಂದವಾಯಿತು. ಅವಾಚ್ಯ ಶಬ್ದಗಳಿಂದ ಮಾತನಾಡುವುದಲ್ಲದೆ
ಸಿಗರೇಟಿನ ಬಗೆಯನ್ನು ಬಿಡೆಯ ಹುಚ್ಚನ ಮಗ. ಬಿಟ್ಟು ಬಿಡು ಕಾಂತಿ ಅವೇಕಿಯನ್ನ. ಲೇ ಗಣರಾಜ್, ನಿನ್ನ ಶೂರತನ ತೋರಿಸುವುದಕ್ಕೆ ಇದು ಯುದ್ಧ ಭೂಮಿ ಅಲ್ಲ, ರಾಜಕೀಯ ರಣರಂಗವೂ ಅಲ್ಲ, ಇದು ಕುಸ್ತಿಯ ಕಲೆ ಇದೆ. ನೆನಪಿರಲಿ. ನನಗೆ ಉಪದೇಶ ಮಾಡಲು ನೀನೇನು ನನಗೆ ಗುರುವನಲ್ಲ, ನಾನೇನು ನಿನಗೆ ಶಿಷ್ಯನಲ್ಲ. ಆ ಕಾಡಿನೊಳಗೆ ಹುಲಿಯಂತೆ ನನ್ನ ಮುಖದ ಬಿಡದಿಲ್ಲ ಈ ರಣಧೀರನು. ಏ ಬಂಡನ ಮಗನೇ, ಮುಂದಿನ ವರ್ಷದಲ್ಲೇ ಇಡೀ 7 ಜನ್ಮ ಜನಿಸಿ ಬಂದರು, ಅದು ನಿನ್ನಿಂದ ಸಾಧ್ಯವಿಲ್ಲ. ಈ ನನ್ನ ಗುರುವಿನ ಕೃಪೆಯಿಂದ, ತಂದೆ ತಾಯಿಯ ಆಶೀರ್ವಾದದಿಂದ, ಈ ನನ್ನ ಬಾವುಗಳ ಬಲದಿಂದ ನಿನ್ನ ದರಿದ್ರದ ದೇಹದ ಎಲುಬುಗಳನ್ನು ಪುಡಿ ಪುಡಿ ಮಾಡದೆ ಹೋದರೆ ಪುಡಿ ಎಬ್ಬಿಸಿದವನೇ ಬಾವು ಬರಿದೆ ಅಲ್ಲ ಈ ಕ್ರಾಂತಿ. ಇದು ಸ್ವಚ್ಛನಿಂದ ಮೆರೆಯುತ್ತಿರುವ ಶ್ರೀಮಂತ ಗಣರಾಜ. ಇದು ಕೆರಳಿದರೆ ಕರ್ನಾಟಕದ ಹುಲಿ, ಸಿಡಿದೆದ್ದರೆ ಭಾರತದ ಬಹುದೂರ ಹುಲಿ, ಜಂಬ ಕೊಚ್ಚಿಕೊಂಡರೆ ಇಡೀ ಜಗತ್ತಿಗೆ ರೊಚ್ಚಿಗೆದ್ದ ರೈತ ಹುಲಿ. ಬರ್ರಿ ರಾಜಣ್ಣರೇ, ನಮ್ಮ ಪವರ್ ಏನೈತಿ ಅಂತ ತೋರ್ಸೋಣ ಮುಂದೆ. ಮುಂದಕ್ಕೆ ನಾನು ಮನಸ್ಸು ಮಾಡಿದರೆ ಈ ಕ್ಷಣ ಇವರಿಗೆ ಹಗಲು ನಕ್ಷತ್ರವನ್ನು ತೋರಿಸುವೆ. ನಡಿಬರೋ ಕಾಲಚಕ್ರ ಆರಂಭ ಅಂತ್ಯ ಅನ್ನುವುದು ಕೈಯಲ್ಲೇ ಇರುವುದು. ಹೋಗಲೇ ಹೋಗೋ ಆಂತೆಂಬಕಂತೆ ನನ್ನ ಕೈಯಲ್ಲಿದೆ ಎಂದು ನಿನ್ನ ಹಣೆ ಬರದಲ್ಲಿ ಬರೆದಿದ್ದೆ, ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಹೋಗಲಿ ಬಿಡು ಕ್ರಾಂತಿ, ಈ ಸಂತೋಷದ ಸುದ್ದಿಯನ್ನು ನಿನ್ನ ಅಣ್ಣ ಹತ್ತಿಗೆರ ಜೊತೆ ಮನೆಯಲ್ಲಿ ಹಂಚಿಕೋ. ನಾನು ಗರಿವಡಿ ಮನೆ ಕಡೆ ಹೋಗಿ ನಮ್ಮ ಹುಡುಗರು ತಾಲೀಮ್ ಮಾಡುವುದನ್ನು ನೋಡಿಕೊಂಡು ಬರುತ್ತೇನೆ. ನಿಮ್ಮ ಇಚ್ಛೆಯಂತೆ ಆಗಲಿ ಗುರುದೇವ. ಗೆಲುವಿನ ಅಮಲನ್ನು ತಲೆಯ ಮೇಲೆ ಏರಲು ಬಿಡಬಾರದು, ಸೋಲಿನ ನೋವನ್ನು ಮನಸ್ಸಿನ ಆಳಕ್ಕೆ ಇಳಿಸಲು ಬಿಡಬಾರದು ಎನ್ನುವ ನನ್ನ ಅಣ್ಣನ ಅಮೃತವಾಣಿಯನ್ನು ನಾನು ಎಂದೂ ಮರೆಯಲಾರೆ. ಮುಡಿದ ಮಲ್ಲಿಗೆಯನ್ನು ತೊಟ್ಟು ಮಂದಹಾಸದ ಮುಗುಳ್ನಗೆ ಬೀರುವ ಆ ಮಲ್ಲಿಗೆ ತೊಟ್ಟ ನನ್ನ ಮುತ್ತಿನ ಅರಗಿಣಿಯ ಮುಖ ಈ ಜನರ ಮಧ್ಯೆ ಚಂದ್ರನಂತೆ ಹೊಳೆಯುತ್ತಿರುವುದು. ಎಲ್ಲಿ ಮರೆಯಾದಳು ಆ ಚಂದನವನದ ಚಂದ್ರಮುಖಿ? ಕಾವೇರಿ, ನೀನಾ? ಈ ಜನರ ಮಧ್ಯೆ ನನ್ನ 2 ಕಣ್ಣುಗಳು ನಿನ್ನನ್ನೇ ಹುಡುಕುತ್ತಿದ್ದವು. ಹೌದು ಕ್ರಾಂತಿ, ಇಂದು ಕುಸ್ತಿಯಲ್ಲಿ ನಿನ್ನ
ಸಾಹಸ ಶೌರ್ಯ ನೋಡಿ ನನಗೆ ಬಹಳ ಆನಂದವಾಯಿತು. ಅಷ್ಟೇ ಅಲ್ಲ, ನಾನೇ ಶೂರ ನಾನೇ ಧೀರ ಎಂದ ಮೆರೆಯುತ್ತಿರುವ ಆ ಗರುಡ ರಾಜನ ಸೊಕ್ಕನ್ನು 1000 ಜನರ ಮಧ್ಯದಲ್ಲಿ ಮಣ್ಣು ಮುಕ್ಕಿಸಿದೆಯಲ್ಲ, ನನಗೆ ಪರಮ ಆನಂದವಾಯಿತು. ಪರಮಾನಂದ ಅಷ್ಟೇ ಅಲ್ಲ ಕಾವೇರಿ, ಇಂಡು ಹಾಲು ಕುಡಿದಷ್ಟು ಖುಷಿಯಾಗಿದೆ. ಮಳೆ ಬಂದರೆ ಮರದಡಿ ನಿಲ್ಲಬೇಡ, ಕಷ್ಟ ಬಂದರೆ ನೆಂಟರ ಮನೆಗೆ ಹೋಗಬೇಡ, ಸುಖ ಬಂದರೆ ನೀನು ನಂಬಿರುವ ದೇವರನ್ನು ಎಂದು ಮರೆಯಬೇಡ ಎನ್ನುವ ಹಾಗೆ ಪ್ರಾಣಕ್ಕೆ ಪ್ರಾಣ ಕೊಡುವ ಗೆಳತಿ ನೀ ನನ್ನೊಂದಿಗಿರುವಾಗ ಈ ಕ್ರಾಂತಿಗೆ ಸೋಲೆಂಬ ಅಪಸರವೇ ಇಲ್ಲ. ಕಾವೇರಿ, ಅಳಿಸಲಾಗದ ಚಿತ್ರ ಪ್ರಕೃತಿ, ಕದಿಯಲಾಗದ ವಸ್ತು, ಗುರು ಕಲಿಸಿದ ವಿದ್ಯೆ, ಸೋಲಿಸಲಾಗದ ಶಕ್ತಿ, ಬಿಡಿಸಲಾಗದ ಬಂಧನವೇ ಈ ನಿಷ್ಕಲ್ಮಶವಾದ ಪ್ರೀತಿ. ನಮ್ಮಿಬ್ಬರ ಬಾಲ್ಯದ ಪ್ರೀತಿ ಅಮರವಾಗಿರಬೇಕೆಂದರೆ, ನಮ್ಮಿಬ್ಬರ ಪ್ರೀತಿ ಅಮರವಾಗಿರ್ಬೇಕಾದ್ರೆ ಈ ಸುಂದರ ಸಮಯದಲ್ಲಿ ನಿನಗೆ ಮರೆಯಲಾಗದ ಕಾಣಿಕೆ ಕೊಡಬೇಕೆಂದಿರುವೆ. ಏನು? ನನಗೆ ಮರೆಯಲಾರದ ಕಾಣಿಕೆ ಕೊಡ್ತಾ ಇದ್ದೀರಾ? ಸರಿ, ಆ ಕಾಣಿಕೆ ಏನು ಅಂತ ನನಗೂ ತೋರಿಸ್ತೀರಾ? ತೋರಿಸಬೇಕಾ? ಹೌದು, ಹಾಗಾದರೆ ಮತ್ತೆ? ಕಣ್ಣು ಮುಚ್ಚು. ಸರಿ. ವಾವ್! ಕಣ್ಣು ತೆರೆ. ಈ ಸಿಂಗಾರದ ಹೆಣ್ಣಿಗೆ ಬಂಗಾರದ ಮೂಗುತಿಟ್ಟಿರುವೆ. ನನ್ನ ಜೀವನದಲ್ಲಿ ಮರೆಯಲಾರದಂತ ಕಾಣಿಕೆನೇ ನನಗೆ ಕೊಟ್ಟಿದ್ದೀರಾ. ಈ ಭೂಮಿ ಮೇಲೆ ಯಾವ ಪ್ರೇಯಸಿಗೂ ಯಾವ ಪ್ರಿಯತಮ ಕೊಡದಂತ ಕಾಣಿಕೆಯನ್ನು ನನಗೆ ಕೊಟ್ಟಿದ್ದೀರಾ. ಹೆಣ್ಣಿಗೆ ಮುತ್ತೈದ ಸಂಕೇತವಾದ ಈ ಮೂಗುತಿ, ಅದನ್ನೇ ನನಗೆ ಕೊಟ್ಟಿದ್ದೀರಾ. ನೋಡು ಕ್ರಾಂತಿ, ಈ ಮೂಗುತಿನ ಧರಿಸಿದ ಮೇಲೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ನಾನಿಂದು ಮುತ್ತೈದೆ ಆದೆ.
ಕೇಳಿರಿ. 5 ಮುತ್ತುಗಳನ್ನು ಹೊತ್ತವಳೆ ಮುತ್ತೈದೆ. ಮೊದಲನೇ ಮುತ್ತು ಎಂದರೆ ಹಣೆಯಲ್ಲಿರುವ ಕುಂಕುಮ. ಎರಡನೇ ಮುತ್ತು ಎಂದರೆ ಮೂಗಿನಲ್ಲಿರುವ ಮೂಗುತಿ. ಮೂರನೇ ಮುತ್ತು ಎಂದರೆ ಕೊರಳಲ್ಲಿರುವ ತಾಳಿ. ನಾಲ್ಕನೇ ಮುತ್ತು ಎಂದರೆ ಕೈಯಲ್ಲಿರುವ ಹಸಿರು ಬಳೆ. 5ನೇ ಮುತ್ತು ಎಂದರೆ ಕಾಲಲ್ಲಿರುವ ಕಾಲುಂಗುರ. ಕ್ರಾಂತಿ, ಈ ಮುತ್ತೈದ ದಿವ್ಯವಾದ ಸಂಕೇತದ ಶಕ್ತಿ ಏನು ಅಂತ ನನ್ ಮುಂದೆ ಹೇಳ್ತೀರಾ? ಅವಶ್ಯವಾಗಿ ಹೇಳ್ತೀನಿ, ಕೇಳು ಕಾವೇರಿ. ಮೊದಲನೇ ಮುತ್ತು ಎಂದರೆ ಹಣೆಯಲ್ಲಿರುವ ಕುಂಕುಮ. ಕುಂಕುಮದ ಬಣ್ಣ ಕೆಂಪು. ಆ ಕೆಂಪು ಜಗತ್ತಿಗೆ ಅಪಾಯಕಾರಿ ಎಂದು ತೋರುತ್ತದೆ. ಗಂಡನನ್ನು ಬಿಟ್ಟು ಬೇರೊಬ್ಬ ಪುರುಷನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅಂತವರನ್ನು ಭದ್ರಕಾಳಿಯ ರೂಪ ತಾಳಿ ಸಂಹಾರ ಮಾಡಲೆಂದು ಹೆಣ್ಣು ಮಕ್ಕಳು ಹಣೆ ಮೇಲೆ ಕುಂಕುಮವನ್ನು ಧರಿಸುತ್ತಾರೆ. ಹಾಗಾದ್ರೆ ಎರಡನೇ ಮುತ್ತು? ಎರಡನೇ ಮುತ್ತು ಎಂದರೆ ಮೂಗಿನಲ್ಲಿರುವ ಮೂಗುತಿ, ಅಂದರೆ ನತ್ತು. ಗಂಡನೇ ದೇವರು, ಗಂಡನೇ ಸರ್ವಸ್ವ, ಗಂಡನ ಹೆಸರು ಸದಾ ತನ್ನ ಉಸಿರಲ್ಲಿ ಉಸಿರಾಗಿರಲೆಂದು ಮೂಗಿನಲ್ಲಿ ಮೂಗುತಿಯನ್ನು ಧರಿಸುತ್ತಾರೆ. ಪ್ರಪಂಚದಲ್ಲಿ ಮೂಡನ ದಿಕ್ಕಿನಲ್ಲಿ ಉದಯಿಸುವ ಆ ಸೂರ್ಯನನ್ನೇ ಸಂಹಾರಗೊಳಿಸಿದ್ದು ಈ ತಾಳಿ. ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಶಿಶುಗಳನ್ನಾಗಿ ಮಾಡಿ ತೊಟ್ಟಿಲಲ್ಲಿ ಜೋಗುಳಾಡಿದ್ದು ಈ ತಾಳಿ. ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಕುತ್ತಿಗೆವರೆಗೆ ಬಂದರು ಅವುಗಳನ್ನು ಸಹಿಸಿಕೊಂಡು ಹೋಗಲೆಂದು ಗಂಡನಿಂದ ತಾಳಿಯನ್ನು ಕಟ್ಟಿಸುತ್ತಾರೆ. ಹಾಗಾದ್ರೆ 4 ಮುತ್ತಿನ ಅರ್ಥವೇನು ಕಾಂತಿ? 4ನೇ ಮುತ್ತು ಎಂದರೆ ಕೈಯಲ್ಲಿರುವ ಹಸಿರು ಬಳೆ. ರೈತ ನೇಗಿಲ ಹಿಡಿದು ಭೂತಾಯಿಗೆ ಉಡಿ ತುಂಬುತ್ತಾನೆ. ಕೆಲವು ದಿನಗಳಲ್ಲಿ ಭೂತಾಯಿ ಹಚ್ಚಸಿರಾಗಿ ಬೆಳೆದು ನಿಂದಿರುತ್ತಾಳೆ. ಅದೇ ರೀತಿ ಗಂಡನ ಮನೆಯಲ್ಲಿ ಹೆಣ್ಣಿನ ಬಾಳು ಹಚ್ಚಸಿರಾಗಿರಲೆಂದು ಹೆಣ್ಣು ಮಕ್ಕಳು ಕೈಗೆ ಹಸಿರು ಬಳೆಯನ್ನು ಧರಿಸುತ್ತಾರೆ. 5ನೇ ಮುತ್ತು ಎಂದರೆ ಕಾಲಲ್ಲಿರುವ ಕಾಲುಂಗುರ. ಅದು ಅಂತಿಂತ ಕಾಲುಂಗುರ ಅಲ್ಲ, ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗುರ. ತವರ ಮನೆಯಲ್ಲಿ ಅಣ್ಣ ತಮ್ಮಂದಿರೊಡನೆ, ಅಕ್ಕ ತಂಗಿಯರೊಡನೆ, ವಾರಿಗೆ ಗೆಳತಿಯರೊಡನೆ ಸ್ವಚ್ಛಂದ ಮನಸ್ಸಿನಿಂದ ಆಟವಾಡಿರುವ ಹೆಣ್ಣು ಗಂಡನ ಮನೆಯಲ್ಲಿ ಅತ್ತೆ ಮಾವ ಗಂಡನ ಆಜ್ಞೆಯನ್ನು ಮೀರಿ ಹೊಸ್ತಿಲು ದಾಟಿ ಹೋಗಬಾರದೆಂದು ಕಾಲುಗೆ ಕಾಲುಂಗುರವನ್ನು ಧರಿಸುತ್ತಾರೆ. ವಾವ್! ಅದೇ ಭಾರತ ಮಾತೆ ಸನಾತನ ಧರ್ಮ, ಅದೇ ಹಿಂದೂ ಸಂಸ್ಕೃತಿ. ಸೂಪರ್ ಕ್ರಾಂತಿ, ಈ ಮುತ್ತೈದತನದ ಬಗ್ಗೆ ನೀನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ. ನಿನ್ನಷ್ಟು ತಿಳಿದವಳು ನಾನಲ್ಲ. ನಿನ್ನಿಂದ ತಿಳ್ಕೊಬೇಕಾಗಿದ್ದು ಇನ್ನು ಬಹಳಷ್ಟಿದೆ. ಯಾಕಂದ್ರೆ ಈ ಭಾರತೀಯ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಎಷ್ಟೊಂದು ನಾವು ತಿಳಿದುಕೊಂಡ್ರು ಕಡಿಮೆನೆ ಕ್ರಾಂತಿ. ಆದ್ರೆ ಒಂದು ಮಾತು, ಕ್ರೂರಿಯಾದ ಆ ನಮ್ಮ ರುದ್ರಣ್ಣನ ಬಂಧನದಿಂದ ಆದಷ್ಟು ಬೇಗ ನನ್ನನ್ನು ಬಿಡುಗಡೆಗೊಳಿಸುವಂತ ನಾನಿನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಆ ನಿನ್ನ ತೋಳಪ್ಪಿಗೆಯಲ್ಲಿ ಬಿಗಿದಪ್ಪಿ ನಿನ್ನ ತೋಳ ಮೇಲೆ ತಲೆ ಇಟ್ಟು ನೆಮ್ಮದಿಯಿಂದ ನಿದ್ದೆ ಮಾಡ್ಬೇಕೆನ್ನುವುದೇ ನನ್ನ ಆಸೆ. ಈ ನನ್ನ ಬಯಕೆ ಯಾವಾಗ ಈಡೇರಿಸ್ತೀರಂತ ನಾನ್ ನಿಮ್ಮನ್ನು ಕೇಳ್ಬೋದಾ? ಪ್ರೀತಿ ಎಂದರೆ ಕಣ್ಣು ಬಾಯಿ ಮೂಗಿನಿಂದ ಹುಟ್ಟುವುದಲ್ಲ, ಅದು ಹೃದಯದಿಂದ ಹುಟ್ಟುವ ಆಶಾ ಕಿರಣ. ನಮ್ಮಿಬ್ಬರ ಪ್ರೀತಿಯ ಸೂರ್ಯಚಂದ್ರನಷ್ಟೇ ಸತ್ಯ. ಎದರದಿರು, ಆದಷ್ಟು ಬೇಗ ನಿಮ್ಮ ಅಣ್ಣನ ಅಟ್ಟಹಾಸವನ್ನು ಬಗ್ಗು ಬಡೆದು ನನ್ನ ಅರಮನೆಯ ಅರಸಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಆದರೆ ಅಯ್ಯೋ, ಆದರೆ ಎಂಬ ಈ ಅಪಸ್ವರದ ನುಡಿ ಏಕೆ ಕ್ರಾಂತಿ? ನೋಡು, ನಾವಿಬ್ರು ಮನಸ್ಸವರಾಗಿ ಪರಸ್ಪರವಾಗಿ ಪ್ರೀತಿ ಮಾಡಿದೀವ. ತನು ಮನಗಳ ತೂಗಿ ನಮ್ಮಿಬ್ಬರ ಮನಸ್ಸು ಒಂದಾಗಿದೆ ಎಂದಾಗ ಹುಟ್ಟಿಸಿದ ಆ ಬ್ರಹ್ಮನಿಂದಲೂ ಕೂಡ ನಮ್ಮನ್ನು ದೂರ ಮಾಡಲು ಸಾಧ್ಯವಿಲ್ಲ. ಅಂದಾಗ ನನಗೆ ನೀನು, ನಿನಗೆ ನಾನು, ನಮ್ಮಿಬ್ಬರನ್ನು
ಬೇರೆ ಮಾಡೋದು ನಮ್ಮ ಅಣ್ಣನ ಕಡೆಯಿಂದ ಅಸಾಧ್ಯವಾದಿತ್ತು. ಆದಷ್ಟು ಬೇಗ ನಾವಿಬ್ರು ಮದುವೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಇದಕ್ಕೇನಂತೀರಾ? ಹಾಗಾದರೆ ಈ ಸುಂದರವಾದ ಸಮಯದಲ್ಲಿ ನಿನ್ನ ಮಧುರ ಕಂಠದಿಂದ ಒಂದು ಹಾಡನ್ನು ಕೇಳಬಹುದೇ? ನೀವು ಕೇಳೋದತ್ತ ನಾ ಹಾಡೋದೆಚ್ಚ. ನಿಮ್ಗೋಸ್ಕರ ನಾನು ಯಾವಾಗಿದ್ರು ಸದಾ ಸಿದ್ಧ. ಬನ್ನಿ. ನಾನು ನೋಡ್ಬರ್ತೀನಿ. ಬಾ.